ಕಲಬುರಗಿಯಲ್ಲಿ ರೈತರ ಗೋಳು ಕೇಳೋರು ಯಾರು? ರೈತರಿಗೆ ಕಳಪೆ ಮಟ್ಟದ ಕ್ರಿಮಿನಾಶಕ ಔಷಧಿ ಮಾರಾಟ, ನೂರಾರು ಎಕರೆ ಹತ್ತಿ ನಾಶ, ಕಂಗಾಲಾದ ರೈತ. ಕಲಬುರಗಿಯಲ್ಲಿ ರೈತರ ಗೋಳು ಹೇಳತೀರದಾಗಿದೆ. ಹತ್ತಿ ಬೆಳೆಗೆ ಕಳಪೆ ಮಟ್ಟದ ಕ್ರಿಮಿನಾಶಕ ಔಷಧಿ ಮಾರಾಟದ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಾರಡಗಿ ಎಸ್ಎ ಗ್ರಾಮದ ಹತ್ತಿ ಬೆಳೆದ ರೈತರು ಇದೀಗ ಕಂಗಾಲಾಗಿದ್ದಾರೆ. ನೂರಾರು ಎಕರೆಯಲ್ಲಿ ಹತ್ತಿ ಬೆಳೆದಿದ್ದ ರೈತರ ಗೋಳು ಕೇಳೋರೇ ಇಲ್ಲದಂತಾಗಿದ್ದು, ಕಳಪೆ ಮಟ್ಟದ ಕ್ರಿಮಿನಾಶಕ ಔಷಧಿಗಳಿಂದ ನೂರಾರು ಎಕರೆ ಹತ್ತಿ ಲಾಸ್ ಆಗಿದೆ. ಸಾಲ ಮಾಡಿ ನೂರಾರು ಎಕರೆಯಲ್ಲಿ ಹತ್ತಿ ಬೆಳೆದಿದ್ದ ಗ್ರಾಮಸ್ಥರು ಸೂಕ್ತ ನ್ಯಾಯ ಕೊಡಿಸುವಂತೆ ಇದೀಗ ಒತ್ತಾಯಿಸುತ್ತಿದ್ದಾರೆ. ಅದಕ್ಕೆ ಗಳೆ ಗಾಡಿ ಎಣ್ಣೆ ಹೊಡೆದ್ರಿಂದ ಲಾಸ್ ಆಗಿವೆ. ಈ ವರ್ಷ 40-45 ಕ್ವಿಂಟಲ್ ಹತ್ತಿ ಬೆಳಿತಿದ್ವಿ. ಈ ವರ್ಷ 4 ಕ್ವಿಂಟಲ್ ಆಗಿಲ್ಲ. ಇದರಿಂದ ಸಾಲ ಮಾಡಿ ಅಂತ ರೈತರ ಬೆಲೆ ಮತ್ತೊಬ್ಬರ ಬೆಲೆ ತಂದು ಹಾಕಿವಿ. ಅವರು ಈಗ ಅವ್ರನ್ನ ತನಿಖೆ ಮಾಡ್ಲಕತ್ತಾರ. ನಮಗೆ ಸಾಲ ಕೊಡ್ಬೇಕಪ್ಪ, ನಾವು ಬಡ್ಡಿ ಹಂಗೆ ಒಯ್ದಿರಿ ಅಂತೇಳಿ. ಈಗ ಮಾರ್ಲಕ್ಕ ಮಾಲಿಲ್ಲ, ಕೊಡ್ಲಕ್ಕ ದುಡ್ಡಿಲ್ಲ. ಇದರಿಂದ ಹೊಲ ಏನಾಗ್ಯದ? ಈಗ ಒಟ್ರು ಮುಟ್ಟು ರೋಗ ಬಂದು, ಆ ರೋಗ ಬಂದು, ಬೂದಿ ರೋಗ ಬಂದು ಲಾಸ್ ಆಗಿಬಿಟ್ಟದ. ನಮ್ಗೆ ಹೊಲ ನಿಚ್ಚಳ ಆಗಿಲ್ಲ, ಫಲ ಹಿಡ್ದಲ್ಲ, ಕಾಯಿ ಆಗಿಲ್ಲ, ಅಷ್ಟು ಉದ್ರ ಫೇಲ್ ಆಗಿಬಿಟ್ಟದ. ಈ ಸಾರಿ ಕೇಳಿದ್ರನ ಇದು ಈ ಬಾರಿ ಅದ, ನಾವು ಇದು ತೆಗೆದಿಟ್ಟು ಮತ್ತೊಂದು ಕೊಡ ಇದು ಕೊಟ್ಟಿರಲ್ರಿ ಆ ಸಾರಿ ಅಂದ್ರಲ್ಲ, ಎಲ್ಲ ಇದು ಒಯ್ ಅದಕ್ಕಿಂತ ಬಾರಿ ಅದ ಅಂತೇಳಿ ಮತ್ತೊಂದು ಡೆಬ್ಬಿ ತಂದಿಡ. ಡೆಬ್ಬಿ ಬಡ್ದು ತೋರ್ಸೇನ್ರಿ ಅವ್ ಟೇಬಲ್ ಕೊಟ್ಟದ ತೋರ್ಸೋದು ಇದೇ ಮಾಡಿ ಗೆಸಿ ಎಲ್ಲ ಓಟ್ ಮಾಡಿ ಇಂತಿಂತ ಕೊಟ್ಟು ಮೋಸ ಮಾಡ್ಯಾರ ನಮಗೆ. ಇದರಿಂದ ಇನ್ನವ್ರಿಗೇನು ಕೊಡ್ಬೇಕು, ಈಗ ಇವ್ರಿಗೇನು ಕೊಡ್ಬೇಕು. ಇದು ಬರ್ತೀವ್ರಿ ಗಾಮರಕ್ಕೆ, ಅಲ್ಲಿ ಬಂದಾಗೆಲ್ಲ ಒಬ್ರಿಗೆ ಹಿಡ್ದು ಬೈತೇನ್ರಿ ಅವ್. ಬೇಯದು ಅತ್ಯಾಚಾರ ಮಾಡೋದು, ಮಕ್ಕಳ ನಿಮ್ಗೆ ಆ ಜೈಲಿಗೆ ಕಳಿಸ್ತೀನಿ, ಈ ಜೈಲಿಗೆ ಕಳಿಸ್ತೀನಿ, ಹಂಗೆ ಜಾತಿ ಐತಿ ಬೈತಾನ. ಚಪ್ಪಲಿ ತೋರಿಸ್ತಾನ್ರಿ ಅವ. ಎಷ್ಟದಾಗ ನಮ್ಮ ಒಂದು ಹುಡುಗ ಹೊಡ್ಕೊಂಡ್ರಿ ಅವ. ಅದನ್ನ 50 ಲಕ್ಷ ಬರೀ ನಾನು ಹಾಕಿದಂತ ಹಣ. ಮೇಲಾಧಿಕಾರಿಗಳಿಗೆ ಏನಾದ್ರು ನೀವು? ಮೇಲಾಧಿಕಾರಿಗಳು JDS ಸಾಹೇಬರು ಹೋಗಿ ಭೇಟಿ ಆಗಿದ್ದವ್ರು. ಸುಮಾರು ನಾವೆಲ್ಲ ಎಲ್ಲ ರೈತರು ಕೂಡ ಹೋಗಿ ಹೇಳಿದೆವು, ಸರಿ ಈ ರೀತಿ ಅದ. ಅವರು ಇಷ್ಟೊಂದು ಕ್ವಿಕ್ಲಿ ನಮ್ಗೆ ಹೇಳಿದ್ರು, ವಿತಿನ್ 24 ಅವರ್ಸ್ನಲ್ಲಿ ಅವನಿಗೇನದ ನಾವು ಅರೆಸ್ಟ್ ಮಾಡಿ ಅವ್ನು ತನಿಖೆ ಮಾಡಿ ಒಳಗೆ ಹಾಕ್ತೀವ್ರಿ. ಒಂದು ಏನಾದರೂ ಭಯ ಅವನಲ್ಲಿ ಸಿಕ್ಕರೆ ಅವನಿಗೆ ವಿತಿನ್ 24 ಅವರ್ಸ್ನಲ್ಲಿ ಅವನಿಗೆ ಅರೆಸ್ಟ್ ಮಾಡ್ತಿದ್ದೀವಿ. ಇಲ್ಲಿವರೆಗೆ ಅರೆಸ್ಟ್ನಿಲ್ಲ, ತನಿಖೆನಿಲ್ಲ, ಯಾವುದು ಮಾತೇ ಇಲ್ಲ. ಒಂದು FIR ಕೂಡ ಆಗಿಲ್ಲ. ಅವ್ನ ಲೈಸೆನ್ಸ್ ರದ್ದು ಕೂಡ ಮಾಡಿಲ್ಲ. ಅವನ ಅಂಗಡಿ ಕೂಡ ಕ್ಲೋಸ್ ಮಾಡಿಲ್ಲ. ಎಲ್ಲಿದೆ ಅಂಗಡಿ ಅದು? ಗವಾರದಾಗ ರೀ, ಜೇವರ್ಗಿ ತಾಲೂಕು. ಈಗ ನಮ್ಗೆ ನ್ಯಾಯ ಬೇಕು ಸರ್. ಸುಮಾರು ಈಗ ನಾವೆಲ್ಲರೂ ವಿಷ ಸೇವಿಸಂತ ಪರಿಸ್ಥಿತಿ ಬಂದಿದ್ದೀವಿ. ಇಲ್ಲಿವರೆಗೂ 3 ತಿಂಗಳಾಯ್ತು ಅಡ್ಡಾಡ್ಲಿಕ್ಕೆ. AD ಹತ್ರ ಸುಮಾರು ಬಾರಿ ಹೋಗಿದ್ದು, JD ಅವ್ರ ಹತ್ರ ಹೋಗಿದ್ದು, ಪೊಲೀಸ್ ಸ್ಟೇಷನ್ ಹೋಗಿ ಅರ್ಜಿ ಕೊಟ್ಟಿದ್ದು ಸುಮಾರು ಬಾರಿ, ಪರಿಹಾರ ಸಲುವಾಗಿ. ಇಲ್ಲಿವರೆಗೆ ಯಾವ ಪರಿಹಾರ ಬಿಡ್ರಿ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅವ್ರು. AD ಅವರು ಸುಮಾರು ಸಲ ಕೇಳಿದ್ರೆ ಏನದ, ನಾನು ಮಾಡ್ಲಿಕ್ಕೆ ಹತ್ತೀನಿ ಪ್ರೊಸೀಡಿಂಗ್ದಾಗ ಅದಂತೇಳಿ. ಯಾವುದು ಏನೋ ಲ್ಯಾಬ್ ರಿಪೋರ್ಟ್ ಬಂದಿದೆ ಅಂತ. ಲ್ಯಾಬ್ ರಿಪೋರ್ಟ್ ನಮ್ಮ ಗಮನಕ್ಕೆ ಇಲ್ಲಿವರೆಗೆ ಲ್ಯಾಬ್ ರಿಪೋರ್ಟ್ ನಮ್ಗೆ ಕೊಟ್ಟಿಲ್ಲ. ಯಾವ ಲ್ಯಾಬ್ ರಿಪೋರ್ಟ್ ಅದು